ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಕೂಡ. ನಾವಿದೀಗ ಕರ್ನಾಟಕದ ಕಾರವಾರ ಜಿಲ್ಲೆಯ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಒಂದು ತಾಲೂಕಿನ ವ್ಯಾಪ್ತಿಯ ಕಾಗಲ್ ಅಂತಕ್ಕಂಥ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದೀವಿ. ಇವತ್ತಿನ ಒಂದು ಸಂಭ್ರಮದ ದಿನ ಆಗಿರಬಹುದು, ಇವತ್ತಿನ ವಿಶೇಷತೆ ಬಗ್ಗೆ ಆಗಿರ್ಬೋದು, ಅಧ್ಯಕ್ಷರನ್ನ ನಾವು ಮಾತಾಡ್ಸೋಣ. ಏನ್ ಹೇಳ್ತಾರೆ ಇವತ್ತು, ಏನ್ ಅನ್ಸುತ್ತೆ ಅವ್ರಿಗೆ. ಸೊ ಇವತ್ತಿನ ವಿಶೇಷತೆ ಬಗ್ಗೆ ನಾವು ಕೇಳೋಣ ಬನ್ನಿ ಅಧ್ಯಕ್ಷರೇ, ಇವತ್ತು ಗಣೇಶೋತ್ಸವ ಆಚರಣೆ ಏನ್ ಹೇಳಕ್ ಇಷ್ಟಪಡ್ತಿರತ್ತ? ಎಲ್ರಿಗೂ ಮೊದಲಿಗೆ ಗಣರಾಜ್ಯೋತ್ಸವದ ಶುಭಾಶಯವನ್ನ ಹೇಳ್ತಾ ಇದ್ದೇನೆ. ಗಣರಾಜ್ಯೋತ್ಸವ ಅಂತಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಆಳುವಂತ ರಾಷ್ಟ್ರ ಅನ್ನೋದು ನಮ್ಗೆಲ್ಲ ಗೊತ್ತಿದ್ದಂತ ವಿಷಯ. 1947 ಆಗಸ್ಟ್ 15ರಂದು ನಮ್ಮ ಭಾರತ ಸ್ವತಂತ್ರ ಏನೋ ಆಯ್ತು. ಸ್ವತಂತ್ರ ಭಾರತದಲ್ಲಿ ಸ್ವೇಚ್ಛಾಚಾರದ ಬದುಕಿಗೆ ಒಂದು ಕಾನೂನಿನ ಅವಶ್ಯಕತೆ ಉಂಟಾಯಿತು. ಆ ಕಾನೂನಿನ ಅವಶ್ಯಕತೆ ಉಂಟಾದಾಗ ಹುಟ್ಟಿಕೊಂಡಿದ್ದೆ ನಮ್ಮ ಈ ಸ್ವಾತಂತ್ರ್ಯ ಸಂವಿಧಾನ ಚಳುವಳಿ. ಈ ಸಂವಿಧಾನಕ್ಕಾಗಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ರನ್ನ ಸಂವಿಧಾನ ಶಿಲ್ಪಿಯನ್ನಾಗಿ ಮಾಡಿಕೊಂಡು 1950 ಜನವರಿ 26ರಂದು ಪ್ರಜಾರಾಜ್ಯ ದಿನವನ್ನಾಗಿ ಘೋಷಣೆ ಮಾಡಲಾಯಿತು. ಅಂದಿನಿಂದ ಇಂದಿನವರೆಗೂ ನಾವು ಈ ಕಾರ್ಯಕ್ರಮವನ್ನ ಎಲ್ಲ ಶಾಲಾ ಕಚೇರಿಗಳಲ್ಲಿ ಎಲ್ಲ ಕಡೆಗೂ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ನಮ್ಮ ಪಂಚಾಯತಲ್ಲೂ ಸಹ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಈ ವರ್ಷವೂ ಸಹ ನಾವೆಲ್ಲರೂ ಸೇರಿ ನಾವು ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸಂವಿಧಾನದಲ್ಲಿ ಜಾರಿಗೆ ಇದ್ದಂತಹ ಸಾಮಾಜಿಕ ಮತ್ತು ಭ್ರಾತೃತ್ವ ಸಮಾನತೆ ಈ ಭಾವನೆಗಳಿಗೆ ಅತಿ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನುವ ಸಂದೇಶವನ್ನು ಹೇಳುವುದರ ಮೂಲಕ ಇದನ್ನ ನಾವು ಪ್ರಜಾರಾಜ್ಯ ದಿನವನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಇವತ್ತು ತಮ್ಮ ಪಂಚಾಯತಿ ಟೀಮ್ ಏನಿದೆಯಲ್ಲ, ಎಲ್ಲರೂ ಕೂಡ ಇವತ್ತು ಸಮಾನವಾಗಿ ಸಮವಸ್ತ್ರ ಧರಿಸಿದ ಹಾಗೆ ಮಾಡ್ಕೊಂಡು ಬಂದಿದ್ರಿ. ಸೊ ಏನ್ ಅನ್ಸುತ್ತೆ? ಸೊ ಈ ರೀತಿ ವಿಚಾರ ಶಿಷ್ಟಾಚಾರದ ಬಗ್ಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಇದು ನಮ್ಮ ಪಂಚಾಯತ್ದಲ್ಲಿ ಒಂದು 2 ವರ್ಷದಿಂದ ಕೂಡ ಈ ಸಮವಸ್ತ್ರವನ್ನ ನಾವು ಮಾಡಿದ್ದೇವೆ. ಇದು ಒಂದು ಶಿಸ್ತನ್ನ ಘೋಷಿಸ್ತದೆ ಮತ್ತು ಪ್ರಜಾರಾಜ್ಯದಲ್ಲಿ ಇರುವಂತಹ ಒಂದು ಅತ್ಯುನ್ನತ ಅಂಶವಾದಂತಹ ಸಮಾನತೆಯನ್ನು ಎತ್ತಿ ತೋರಿಸ್ತದೆ. ಇದರಲ್ಲಿ ಯಾವುದೇ ಭೇದ ಭಾವ ಅನ್ನುವಂಥದ್ದು ಇರುವುದಿಲ್ಲ, ಒಗ್ಗಟ್ಟನ್ನ ಎತ್ತಿ ತೋರಿಸ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಹಾಗೆ ವಿಶೇಷವಾಗಿ ತಾವು ಏನಂದ್ರೆ ಪಂಚಾಯಿತಿಯ ಒಂದು ನಿಮ್ಮ ತಂಡ ಇವತ್ತಿನ ದಿನ ಏನಾದ್ರು ವಿಶೇಷ ಕಾರ್ಯಗಳನ್ನ ಮಾಡೋದಕ್ಕೆ ಏನಾದ್ರು ಮುಂದಾಳತ್ವ ವಹಿಸ್ಕೊಂಡು ಯೋಚನೆ ಏನಾದ್ರು ಮಾಡ್ತಾ ಇದ್ದೀರಾ, ಹೇಗೆ? ಇವತ್ತಿನ ದಿನದಲ್ಲಿ ನಾವು ಅಂತ ಏನು ಕಾರ್ಯಕ್ರಮವನ್ನು ಮಾಡಲಿಲ್ಲ. ನಮ್ಮ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ನಾವು ನಮ್ಮ ಮಾಜಿ ಸೈನಿಕರಿಗೆ ಸನ್ಮಾನವನ್ನು ಮಾಡೋದರ ಮೂಲಕ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ವಿಶಿಷ್ಟವಾದಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಈ ಹಿಂದೆ ಮಾಡಿದಾಗ. ಇವತ್ತಿನ ದಿನ ಅಂತ ಏನು ಕಾರ್ಯಕ್ರಮ ಇಲ್ಲ. ಓಕೆ, ತಮ್ಮ ಹೆಸರು? ಸಾವಿತ್ರಿ ಪಡ್ಗಾರ್ ಅಂತ.